ಮಾಡ್ತು ಸರ್. ಈಗ ಒಂದು ಜರ್ನಿ ಸಾಗುವಾಗ ಇಂಥ ಘಟನೆಗಳಾಗಿರುತ್ತೆ. ಬಾತ್ರೂಮಲ್ಲಿ ಇಣುಕಿ ನೋಡುವಂಥ ಸೀನು ಎಲ್ರಿಗೂ ಒಂದೊಂದು ರೀತಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದನ್ನು ಮಾಡೋ ಟೈಮಲ್ಲಿ ಇದೊಂದು ಚಾಲೆಂಜು, ಜೊತೆಗೆ ಬೇರೆ ಬೇರೆ ಸನ್ನಿವೇಶಗಳನ್ನು ಪರ್ಫಾರ್ಮ್ ಮಾಡೋಂಥ ಚಾಲೆಂಜು ನಿಮಗೆ. ಅದೇ ನಾನು ಹೇಳಿದಲ್ಲ, ನಮಗೆಲ್ಲ ಎಲ್ಲ ಪರ್ಫೆಕ್ಟಾಗಿ ವರ್ಕ್ಶಾಪ್ ಆಗಿತ್ತು. ಸೊ ನಮಗೆ ಚಾಲೆಂಜಸ್ ಅದಕ್ಕಿಂತ ಮುಂಚೆ ಇದ್ದಿದ್ದು, ನಾವು ಆ ಕ್ಯಾರೆಕ್ಟ್ರನ್ನ ಕನ್ಸ್ಯೂಮ್ ಮಾಡೋಕ್ಕೆ ಇದ್ದಿದ್ದ ಚಾಲೆಂಜಸ್ ಸುಮಾರಿದೆ. ಅದನ್ನು ಜೆ ಪಿ ಅವರು ತುಂಬ ಈಸಿಯಾಗಿ ಸಾಲ್ವ್ ಮಾಡಿದರು. ಸೊ ನಮಗೆ ವಿ ಆರ್ ಕಾನ್ಫಿಡೆಂಟ್. ಸೊ ನಮಗೆ ಏನು ಆನ್ ದ ಸ್ಪಾಟ್ ಏನು ಚಾಲೆಂಜಸ್ ಇರಲಿಲ್ಲ, ಬಟ್ ವರ್ಕ್ಶಾಪಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಕ್ಯಾರೆಕ್ಟರ್ಗಳು ಇವನ್ ಅಲ್ಲಿ ಫಿಮೇಲ್ ಕ್ಯಾರೆಕ್ಟರ್ಗಳು ಏನು ಮಾಡ್ತಾ ಇದ್ದಾರಾ ಅದನ್ನು ಜೆ ಪಿ ಅವರಿಗೆ ಯಾವಾಗ ಅದನ್ನು ಆರ್ಟಿಸ್ಟಿಗೆ ಯಾವಾಗ ಅದು ಕಷ್ಟ ಆಗುತ್ತೆ ಆಗ ಜೆ ಪಿ ಒಂದು ಅವ್ರ ಸ್ಟೈಲಲ್ಲಿ ಫಿಮೇಲ್ ಕ್ಯಾರೆಕ್ಟರ್ನು ಮಾಡಿ ತೋರಿಸಿದ್ದಾರೆ, ಈ ರೀತಿ ಮಾಡಬೇಕು ಅಂತೇಳಿ. ಸೊ ಅದನ್ನು ಈಸಿಯಾಗಿದೆ ಆರ್ಟಿಸ್ಟ್ಗಳಿಗೆ ಇದನ್ನು ಗ್ರ್ಯಾಪ್ ಮಾಡೋಕ್ಕೆ, ಅದರಲ್ಲಿ ಅವ್ರ ಎಸೆನ್ಸ್ ಹಾಕಿದ್ದಾರೆ ಅಷ್ಟೇ. ಸೊ ಇಟ್ ಈಸ್ ವರ್ಕಿಂಗ್. ಜೆ ಪಿ ಅವರು ಒಬ್ಬ ನಿರ್ದೇಶಕರು ಮಾತ್ರ ಅಲ್ಲ, ಅಶೋಕ್ ಕ್ಯಾರೆಕ್ಟರ್ ಕೂಡ ಮಾಡಿರುವಂಥದ್ದು. ಸೊ ಒಬ್ಬ ನಟ ಕಮ್ ನಿರ್ದೇಶಕ ಆಗಿ ಸೆಟ್ಟಲ್ಲಿದ್ದಂಥ ರೀತಿ ನಿಮಗೆ ಹೆಂಗೆ ಇನ್ಸ್ಪಿರೇಷನ್ ಆಗ್ತಾ ಇತ್ತು ಅಂತ? ಅಂದರೆ ಜೆ ಪಿ ಆಸ್ ಅ ಫ್ರೆಂಡ್ ಅವರೊಂದು ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ತುಂಬ ವರ್ಷಗಳ ಜರ್ನಿ ನಂದು ಮತ್ತು ಅವ್ರದ್ದು. ಆಮೇಲೆ ಅಂದರೆ ಫ್ರೆಂಡ್ ಆಗಿರಬೇಕಾದ್ರೆ ಅವರು ಜನನೇ ಬೇರೆ, ಆ್ಯಸ್ ಎ ಡಿರೆಕ್ಟರ್ ಕ್ಯಾಪ್ ಹಾಕೊಂಡು ಕೂಡಲೇ ಅವ್ರ ಜನನೇ ಬೇರೆ. ಸೊ ಡಿರೆಕ್ಟರ್ ಕ್ಯಾಪ್ ಹಾಕೊಂಡ ನಂತರ ಅವ್ರಿಗೆ ಏನು ಕ್ಲಾರಿಟಿ ಇದೆ ಅದು ಅದ್ರಲ್ಲಿ ಬರಲೇಬೇಕು. ಅವ್ರು ಏನು ಬರೆದಿದ್ದಾರಾ ಆ ಸ್ಕ್ರಿಪ್ಟಲ್ಲಿ ಅದ್ರಲ್ಲಿ ಬರಲೇಬೇಕು. ಅವ್ರು ಡೈಲಾಗ್ ಏನು ಹೇಳಿದಾರ ಅದನ್ನು ಇಂಪ್ರೊವೈಸ್ ಮಾಡ್ಬೋದು. ಬಟ್ ಅದನ್ನು ನಾವು ಏನು ಅದ್ರ ಎಸೆನ್ಸನ್ನು ನಾವು ತರೆದಿದ್ರೆ ಅವ್ರು ಡೆಫಿನೆಟ್ಲಿ ನಮಗೆ ಒಂದು ಬೆಂಡೆತ್ತೋ ಅಂತ ಎಲ್ಲ ಕೆಪಾಸಿಟಿ ಇರುವಂಥ ಒಬ್ಬ ವ್ಯಕ್ತಿ. ಸೊ ಒಂದು ಒಳ್ಳೆ ಕ್ಯಾಪಬಿಲಿಟಿ ಇರುವಂಥ ಒಬ್ಬ ಡಿರೆಕ್ಟರ್, ಒಬ್ಬ ರೈಟರ್, ಒಂದು ಅದ್ಭುತ ರೈಟರ್. ನಾನು ಹೇಳೋದಂದರೆ ಒಂದು ಇಮೋಷನ್ಸ್ ಮತ್ತು ಕಾಮಿಡಿನ ಬ್ಲೆಂಡ್ ಮಾಡೋಕ್ಕೆ ಭಾರಿ ಕಷ್ಟ. ಆದರೆ ಅವರಂಥ ಒಬ್ಬ ರೈಟರ್ ಇದ್ದರೆ ಡೆಫಿನೆಟ್ಲಿ ಅದು ತುಂಬ ಈಸಿದ ಕೆಲಸ ಅಂತ ಅನಿಸುತ್ತೆ. ಸೊ ಕನ್ನಡ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಇಂಥ ಒಬ್ಬ ರೈಟರ್ ಬೇಕಿತ್ತು. ತುಂಬ ಜನ ಲೆಜೆಂಡ್ಸ್ಗಳು ಬಂದು ಹೋಗಿದ್ದಾರೆ ಈ ಸಿನಿಮಾದಲ್ಲಿ, ಇಂಡಸ್ಟ್ರಿಯಲ್ಲಿ. ಸೊ ಇವರು ಒಂದು ಆ್ಯಡ್ ಆನ್ ಆಗ್ತಾರೆ ಈ ಇಂಡಸ್ಟ್ರಿಗೆ ಅಂತ ಅನಿಸುತ್ತೆ. ರಾಜ್ ಬಿ ಶೆಟ್ಟಿ ಅವರು ತಾವು ಗೆಲ್ಲೋದಲ್ಲ, ತಮ್ಮ ತಂಡ ಗೆಲ್ಲಬೇಕನ್ನುವಂತಹ ಹಠಕ್ಕೆ ಸಿನಿಮಾ ಮಾಡಿರುವಂಥದ್ದು. ಸೊ ಟೋಬಿ ಟೈಮಲ್ಲಿ ಕೆಲವು ಚಾಲೆಂಜಸ್ನ ತೊಗೊಂಡು ಬಂದಿದ್ರು. ಈಗ ಅವರು ಗೆದ್ದ ನಂತರ, ತಂಡ ಗೆದ್ದ ನಂತರ ಏನು ರಿಯಾಕ್ಷನ್ ಇತ್ತು, ಏನು ಮಾತಾಡಿದರು, ಬಿಫೋರ್ ಏನು ಮಾತಾಡಿದರು ಅಂತ? ಅವರು ಯಾವತ್ತೂ ನ್ಯೂಟ್ರಲ್ ಸರ್. ಅಂದರೆ ಸೋಲು ಗೆಲುವುಗಳನ್ನು ಈಕ್ವಲ್ ಆಗಿ ತಗೊಳ್ಳೋರು ಅವರು. ಸೊ ಒಂದು ಸಿನಿಮಾ ಗೆದ್ದು ಕೂಡಲೇ ಬೀಗಲಿಲ್ಲ, ಒಂದು ಸಿನಿಮಾ ಸೋತು ಕೂಡಲೇ ಅವರು ಸೋಲಿಲ್ಲ. ಸೊ ಅದರ ನೆಕ್ಸ್ಟ್ ಏನಂತ ಯೋಚನೆ ಮಾಡ್ತಾನೆ ಬಂದವರು ಅವರು. ಸೊ ಅದರಿಂದನೇ ಬಂದಿರೋದು ಸೂಫ್ರಮ್ಸು. ಸೊ ಸೂಫ್ರಮ್ಸು ಕಂಪ್ಲೀಟ್ಲಿ ಹೊಸಬ್ರು ಮಾಡಿರೋ ಒಂದು ಹೊಸ ಪ್ರಯತ್ನ. ಅಂದರೆ ಯಾರು ರೆಕಗ್ನಿಷನ್ ಇಲ್ಲ, ರಾಜ್ ಬಿ ಶೆಟ್ಟಿ ಬಿಟ್ಟರೆ ಅಲ್ಪ ಸ್ವಲ್ಪ ರೆಕಗ್ನಿಷನ್ ಇರೋದು, ಅಲ್ಪ ಸ್ವಲ್ಪ ಅಲ್ಲ, ಚೆನ್ನಾಗೇ ಇದೆ ಆ್ಯಕ್ಚುಲಿ ನೋಡೋಕೆ ಹೋದರೆ. ಪ್ರಕಾಶ್ ತುಮಿನಾಡು ಮತ್ತು ದೀಪಕ್ ರೈಪಣಾಜಿ, ಅದು ಬಿಟ್ಟರೆ ಯಾರು ನೋನ್ ಫೇಸಸ್ ಇಲ್ಲ. ನಾವೆಲ್ಲ ಸುಮಾರು ಕಮ್ಮಿ ನಮ್ಮ ಬಗ್ಗೆ ಗೊತ್ತಿರೋದು. ಅಂಥವ್ರನ್ನ ಹಾಕೊಂಡು ಲೀಡ್ ಹಾಕೊಂಡು ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಗುಂಡಿಗೆ ಬೇಕು. ಅದು ರಾಜ್ ಅಂತ ವ್ಯಕ್ತಿಗಳಿಗೆ ಮಾತ್ರ ಇರೋದು. ಅದಲ್ಲದೆ ನೀವು ನೋಡಿರ್ಬೋದು, ಪ್ರಮೋಷನ್ ಮಾಡಬೇಕಾದ್ರೆ ಎಲ್ಲೂ ಸಿನಿಮಾನ ಹೈಲೈಟ್ ಮಾಡಲಿಲ್ಲ. ಸಿನಿಮಾ ಬಗ್ಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಲಿಲ್ಲ. ಪ್ರಮೋಷನ್ ಮೆಟೀರಿಯಲ್ ಆಗಿ ರಾಜ್ ಬಿ ಶೆಟ್ಟಿಯನ್ನು ಹೆಸರನ್ನು ಯೂಸ್ ಮಾಡಲಿಕ್ಕೆ ಅವ್ರು ಬಿಡಲಿಲ್ಲ. ಪ್ರೊಡ್ಯೂಸರ್ ಬಿಟ್ಟರೆ ಆ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಇದ್ದಾರೆ ಅಂತ ಹೇಳೋಕ್ಕೂ ರಾಜ್ ಬಿಡಲಿಲ್ಲ. ಸೊ ಇಂಥ ಒಂದು ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಯಿಂದ ಮಾತ್ರ ಇಂಥ ಒಂದು ಸಿನಿಮಾಕ್ಕೆ ಬ್ಯಾಕ್ ಬೋನ್ ಆಗಿ ನಿಲ್ಲಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಮ ಇನ್ನಿಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ರವಿರೈ ಕಳಶ ಅಂತೇಳಿ, ಆಮೇಲೆ ಶಶಿಧರ್ ಶೆಟ್ಟಿ ಬರೋಡ ಅಂತೇಳಿ. ಇವರಿಬ್ಬರು ಕೂಡ ಬ್ಲೈಂಡಾಗಿ ಏನೂ ಹೇಳದೆ ಈ ಸಿನಿಮಾಕ್ಕೆ ಬಂಡವಾಳ ಹೂಡಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಸಿನಿಮಾ ಮಾಡಿ ಚೆನ್ನಾಗಿ ಬಂದರೆ ಸಾಕು ಅಂತ ಹೇಳಿದವರು ಸರ್ ನಮಗೆ. ಶನಿಲ್ ಗೌತಮ್ ಸಿನಿಮಾ ಆಸಕ್ತಿ ಬೆಳೆದಿದ್ದು ಹೆಂಗೆ, ಮುಂಚೆ ಹೆಂಗೆ ಕನೆಕ್ಟ್ ಆದ್ರಿ ಈ ಟೀಮ್ಗೆ? ಈ ಒಂದು ಡ್ರೀಮ್ಸ್ ಇರುತ್ತೆ ಇಂಡಸ್ಟ್ರಿಗೆ ಬಂದಾಗ, ಹೀಗಿರಬೇಕು, ಹಾಗೆ ಪಾತ್ರ ಮಾಡ್ಬೇಕಂತ. ಬಟ್ ಈಗ ಅದು ಫುಲ್ಫಿಲ್ ಆಯಿತು ಅಂತ ಅನ್ನಿಸ್ತಿದೆ, ಹೇಗೆ? ಫುಲ್ಫಿಲ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಬ್ಬ ಆ್ಯಕ್ಟ್ರಿಗೆ ಒಂದು ಲೈಫ್ ಟೈಮ್ ಅಪರ್ಚುನಿಟಿ. ಈ ಕ್ಯಾರೆಕ್ಟ್ರು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ, ಆ ಕ್ಯಾರೆಕ್ಟ್ರ್ ಯಾರು ಬೇಕಾದ್ರೆ ಆಸೆ ಮಾಡ್ಬೋದು ಅದನ್ನು ಪ್ಲೇ ಮಾಡೋಕ್ಕೆ. ಅದನ್ನು ನನಗೆ ಸಿಕ್ಕಿರೋ ಲೈಫ್ ಟೈಮ್ ಅಪರ್ಚುನಿಟಿ. ನನ್ನ ಅಮ್ಮ ಮಾಡಿರೋ ಪುಣ್ಯ, ನನ್ನ ಅಪ್ಪ ಮಾಡಿರೋ ಪುಣ್ಯ, ನಮ್ಮ ಹಿರಿಯರು ಮಾಡಿರೋ ಪುಣ್ಯದಿಂದ ನನಗೆ ಈ ಕ್ಯಾರೆಕ್ಟ್ರ್ ಬಂತಷ್ಟೇ. ಆದರೆ ನಾವು ಯಾವತ್ತೂ ಒಬ್ಬ ಕಲಾವಿದನಿಗೆ ಆ ಒಂದು ಇದಿರುತ್ತೆ, ಅಂದರೆ ಜೀವನದಲ್ಲಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು ಅಂತೇಳಿ. ನಾನು ಹೆಸರು ಮಾಡಬೇಕಂತ ಇಂಡಸ್ಟ್ರಿಗೆ ಬಂದವನಲ್ಲ, ನಾನೊಬ್ಬ ಆ್ಯಕ್ಟ್ರ್ ಆಗಬೇಕಂತ ಬಂದವನು. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ರಾಜ್ ಬಿ ಶೆಟ್ಟಿ ಅವ್ರ ತಂಡದಿಂದ, ಒಂದು ಮೊಟ್ಟೆಯ ಕತೆ. ಸೊ ಫಸ್ಟ್ ಸಿನಿಮಾನೇ ಒಂದು ಮೊಟ್ಟೆಯ ಕತೆ. ಅದಕ್ಕಿಂತ ಮುಂಚೆ ಸ್ಕೂಲ್ ಡೇಸು, ಕಾಲೇಜ್ ಡೇಸು, ಚಿಕ್ಕ ವಯಸ್ಸಿಂದನೂ ಫ್ಯಾನ್ಸಿ ಡ್ರೆಸ್ಸು ಅದೆಲ್ಲ ಮಾಡ್ಕೊಂಡು ಬಂದವನು. ಸೊ ಅಲ್ಲಿಂದನೇ ನನಗೆ ಅದರ ಬಗ್ಗೆ ಆಸಕ್ತಿ ಬೆಳೀತು. ನನಗೆ ಅದು ಸಬ್ಕಾನ್ಷಿಯಸ್ ಆಗಿ ಬೆಳೆದಿದ್ದು, ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಯಾವತ್ತು ಕಾನ್ಷಿಯಸ್ನೆಸ್ ಬಂತ, ನಾನು ಕೆಲಸ ಮಾಡಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕನ್ನೋ ನನಗೆ ಮೈಂಡಲ್ಲಿ ಯಾವತ್ತೂ ಥಾಟ್ ಇರಲಿಲ್ಲ. ನನಗೆ ಇದ್ದಿದ್ದು ಒಂದೇ, ನಾನೊಬ್ಬ ಆ್ಯಕ್ಟ್ರ್ ಆಗಬೇಕು. ಅದು ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ ಸರ್, ಅದು ಬಂತು ಅಷ್ಟೇ. ನನಗೊಂದು ಆ್ಯಕ್ಟ್
ಆ್ಯಕ್ಟ್ರ್ ಆಗಬೇಕು ಅಂತೇಳಿ. ಸೊ ನನ್ನ ಅಪ್ಪನ ಹತ್ರ ನಾನು ಕೇಳಿದ್ದು ಇದೆ, ನಾನು ಆ್ಯಕ್ಟ್ರ್ ಆಗಬೇಕಂತೇಳಿ. ಅಪ್ಪ ಡಿನೈ ಮಾಡಿದ್ರಿಲ್ಲ, ನೀನು ಕೆಲಸ ಮಾಡು ಅಂತೇಳಿ. ಸೊ ಅದಕ್ಕಿಂತ ಕೆಲಸ ಮಾಡಿದೆ. ಒಂದು ಪಾಯಿಂಟಲ್ಲಿ ನನಗೆ 7-8 ವರ್ಷ ನಾನು ಕೆಲಸ ಮಾಡಿದ ನಂತರ ನನಗೆ ಆಗಲಿಲ್ಲ. ಸೊ ಬಿಟ್ಟು ಬರಬೇಕಾದ್ರೆ ನನಗೆ ಒಂದು ರೈಟ್ ಪರ್ಸನ್ ಅಸೋಸಿಯೇಟ್ ಆದರು, ಅದು ರಾಜ್ ಬಿ ಶೆಟ್ಟಿಯಿಂದ ರಿಷಬ್ ಶೆಟ್ಟಿ ಸಿಕ್ಕಿದ್ರು. ಅಲ್ಲಿಂದ ನನ್ನ ಕರಿಯರ್ ಬೆಳೀತಾ ಹೋಯಿತು. ಒಬ್ಬ ಆರ್ಟಿಸ್ಟಿಗೆ ಅದಕ್ಕಿಂತ ದೊಡ್ಡದು ಏನಿಲ್ಲ ಸರ್. ನಾನು ಬಂದಿರೋದು ಆ್ಯಕ್ಟರ್ ಆಗೋಕ್ಕೆ, ಒಂದು ಒಳ್ಳೆ ನಟ ಅಂತ ಅನಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚು ಏನು ಬೇಡ ಜೀವನದಲ್ಲಿ.